welcome to all of you to my channel Imam D Classes. Okay, so in this video we will discuss the first head of income, that is income from salary. Again, income from salary ಒಳಗೆ ನಿಮಗೆ 5 marks one question, 10 marks ಅಲ್ಲೇ one question, ಆಮೇಲೆ 2 marks ಅಲ್ಲೇ one question. Total ಎಷ್ಟು marks ರೀಪ? 17 marks. 2 marks plus 5 marks plus 10 marks. Total 17 marks. Okay, income from salary. ನಾ ಅಷ್ಟು ಡೆಪ್ತ್ ಆಗಿ ಹೋಗಂಗಿಲ್ಲ, ನಾನು ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟು ಹೇಳ್ತೀನಿ ನಿಮಗೆ. ಏನ್ರಿಪ್ಪ ಇಂಪಾರ್ಟೆಂಟ್ ನೋಟ್ಸ್ ನೋಡ್ರಿ. ಓಕೆ, ಇಲ್ಲೇ ಫಸ್ಟ್ ಏನ್ರಿ, ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್. ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಏನು ಮಾಡಬೇಕಾ? ಇದು ಫಾರ್ಮಟ್ ಆಯಿತು. ಚಿಲ್ಡ್ರನ್ ಅದು ಆ್ಯಕ್ಚುಲಿ ಇದು ವರ್ಕಿಂಗ್ ನೋಟ್ಸ್. ಇದು ಎಲ್ಲ ಏನ್ರಿಪ್ಪ, ಇದು ಎಲ್ಲ ವರ್ಕಿಂಗ್ ನೋಟ್ಸ್. ಏನ್ರಿ ವರ್ಕಿಂಗ್ ನೋಟ್ಸ್ ನೋಡೋಣ್ರಿ. ಫಸ್ಟ್ ನಂಬರ್ 1 ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಬಂದಂದ್ರೆ ಏನು ಮಾಡ್ಬೇಕ್ರಿಪ್ಪ? ಫಸ್ಟ್ ಆ್ಯಕ್ಚುಯಲ್ ರಿಸೀವ್ಡ್ ಅಂತ ತೊಗೋಬೇಕು ಅಮೌಂಟ್. ಆ್ಯಕ್ಚುಯಲ್ ರಿಸೀವ್ಡ್ ಅಂತ ತೊಗೋಬೇಕು. 2 ಚಿಲ್ಡ್ರನ್ 3 ಚಿಲ್ಡ್ರನ್ 4 ಚಿಲ್ಡ್ರನ್ ಕೊಡ್ತಾರೆ ಅವರು, ನೀವು ತೊಗೋಬೇಕು. ಆಮೇಲೆ ಅದರ ಏನು ಮಾಡ್ಬೇಕ್ರಿಪ್ಪ? ಲೆಸ್ ಎಕ್ಸಾಮ್ಟೆಡ್ ಫಿಕ್ಸ್ ಅಮೌಂಟ್. ಅದು ಲೆಸ್ ಎಕ್ಸಾಮ್ಟೆಡ್ ಫಿಕ್ಸ್ ಅಮೌಂಟ್ ಎಷ್ಟ್ರಿಪ್ಪ? ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಮೇಲೆ 100 ಇಂಟು 12 ಇಂಟು 2 ಮಾಡ್ಬೇಕು. 100 ಇಂಟು 12 ಇಂಟು 2 ಮಾಡಬೇಕು. ಇದು 100 ರೂಪೀಸ್ 100 ಪರ್ ಚೈಲ್ಡ್ ಪರ್ ಮಂತ್ ಫಾರ್ ಮ್ಯಾಕ್ಸಿಮಮ್ 2 ಚಿಲ್ಡ್ರನ್. ಇದು ಫಿಕ್ಸ್ ಮಾಡಿದ್ದು. ಆ್ಯಕ್ಚುಯಲ್ ರಿಸೀಟ್ ಅವರು ಕೊಡ್ತಾರಿಪ್ಪ ನಮಗೆ. 2 ಚಿಲ್ಡ್ರನ್ 3 ಚಿಲ್ಡ್ರನ್ 4 ಚಿಲ್ಡ್ರನ್ ಅಂತ ಸಂಬಂಧ ಇಲ್ಲ ನಮಗೆ, ಅದು ತೊಗೋಬೇಕು. ಬಟ್ ಅದರೊಳಗೆ ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕು. ಎಕ್ಸಾಮ್ಟೆಡ್ ಎಷ್ಟು ಮಾಡ್ಬೇಕು ನೀವು? ಫಿಕ್ಸ್ ಅಮೌಂಟ್ ಎಷ್ಟು ರೀ? 100 ಇಂಟು 12 ಇಂಟು 2 ಮಾಡ್ಬೇಕು. ಒಂದು ಅಮೌಂಟ್ ಬರ್ತಾರೆ ಇಲ್ಲೇ, ಅದು ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡಿ ಇಲ್ಲೇ ಬರೀಬೇಕು. ಇದು ಏನ್ರಿಪ್ಪ? ಇದು ಟ್ಯಾಕ್ಸೇಬಲ್. ತಿಳಿತಲ್ಲ? ಓಕೆ, ನೆಕ್ಸ್ಟ್ ಏನ್ರಿ? ನೆಕ್ಸ್ಟ್ ಇಲ್ಲೇ ಚಿಲ್ಡ್ರನ್ ಹಾಸ್ಟೆಲ್ ಅಲಾವೆನ್ಸ್. ಚಿಲ್ಡ್ರನ್ ಹಾಸ್ಟೆಲ್ ಅಲಾವೆನ್ಸ್ ಈಗ ಮಾಡೋಣ ತಡೀರಿಪ್ಪ. ಇದು ಈಗ ಮಾಡೋಣ್ರಿಪ್ಪ. ಏನ್ರಿದು? 100 ಇಂಟು 12 ಇಂಟು 2 ಮಾಡಿರಿ. 100 ಇಂಟು 12 ಇಂಟು 2. 100 ಇಂಟು 12 ಅಂದರೆ ಏನ್ರಿಪ್ಪ? 1200 ಇಂಟು 2 ಮಾಡಿರಿಪ್ಪ 2400. ಎಷ್ಟು ರೀ? 2400 ಫಿಕ್ಸ್ ಅಮೌಂಟ್. ಇದು 2400 ಫಿಕ್ಸ್ ಅಮೌಂಟ್. ಇದು 100 ಇಂಟು 12 ಇಂಟು 2 ಅಂದರೆ ಏನಿಪ್ಪ? 2400 ಫಿಕ್ಸ್ ಅಮೌಂಟ್. ಇದು ನೆಕ್ಸ್ಟ್ ಇದು ಮಾಡಿರಿಪ್ಪ. ಚಿಲ್ಡ್ರನ್ ಹಾಸ್ಟೆಲ್ ಅಲಾವೆನ್ಸ್ ಎಜುಕೇಷನ್ ಮೇಲೆ 100 ಇಂಟು 12 ಇಂಟು 2. ಹಾಸ್ಟೆಲ್ ಅಲಾವೆನ್ಸ್, ಚಿಲ್ಡ್ರನ್ ಹಾಸ್ಟೆಲ್ ಅಲಾವೆನ್ಸ್ ಆ್ಯಕ್ಚುಲಿ ಏನ್ರಿಪ್ಪ? ಆ್ಯಕ್ಚುಯಲ್ ರಿಸೀವ್ಡ್ ಲೆಸ್ ಎಕ್ಸಾಮ್ಟೆಡ್ ಎಷ್ಟ್ರಿಪ್ಪ? ಎಜುಕೇಷನ್ ಮೇಲೆ 100 ರೂಪೀಸ್, ಹಾಸ್ಟೆಲ್ ಮೇಲೆ 300 ರೂಪೀಸ್. ಹಾಸ್ಟೆಲ್ ಮೇಲೆ ಎಷ್ಟ್ರಿಪ್ಪ? 300 ರೂಪೀಸ್ ಇಂಟು 12 ಇಂಟು 2 ಎಷ್ಟು ಬರ್ತೈತಪ್ಪ ಅಮೌಂಟ್? ಇದು ಅಷ್ಟು ಲೆಸ್ ಮಾಡಬೇಕು. ಫಿಕ್ಸ್ ಅಮೌಂಟ್ ಅದು ಫಿಕ್ಸ್ ಅಮೌಂಟ್ ಮಾಡಿರಿ. ಎಷ್ಟು ರೀ? 300 ಇಂಟು 12 ಇಂಟು 2 ಎಷ್ಟು ಬರ್ತದ್ರಿಪ್ಪ? ಇದು 7200 ಬರ್ತೈತೆ ರೀ. ಎಷ್ಟು ರೀ? 7200 ಫಿಕ್ಸ್ ಅಮೌಂಟ್. ಇದು 300 ಇಂಟು 12 ಇಂಟು 2 7200. ಎಜುಕೇಷನ್ ಮೇಲೆ 100 ಇಂಟು 12 ಇಂಟು 2, ಹಾಸ್ಟೆಲ್ ಮೇಲೆ 300 ಇಂಟು 12 ಇಂಟು 2 7200 ಲೆಸ್ ಮಾಡಿ ಅಲ್ಲೇ ಮಾಡಿ ಬರೀಬೇಕು. ಅದು ಏನ್ರಿಪ್ಪ? ಟ್ಯಾಕ್ಸ್. ನೆಕ್ಸ್ಟ್ ಬರ್ರಿ ನಂಬರ್ 3 ಕಾರ್ ಪರ್ಕ್ಯೂಸಿಟ್. ಕಾರ್ ಪರ್ಕ್ಯೂಸಿಟ್ ಭಾಳ ಇಂಪಾರ್ಟೆಂಟ್ ಐತಿ ರೀ. ಕಾರ್ ಪರ್ಕ್ಯೂಸಿಟ್ ಭಾಳ ಇಂಪಾರ್ಟೆಂಟ್ ಐತಿ ರೀ. ಕಾರ್ ಪರ್ಕ್ಯೂಸಿಟ್ ಅಂತ ಅಂದರೆ ಕಾರ್ ಫ್ಯಾಸಿಲಿಟಿ. ಕಾರ್ ಪರ್ಕ್ಯೂಸಿಟ್ ಅಂದರೆ ಏನ್ರಿಪ್ಪ? ಕಾರ್ ಫ್ಯಾಸಿಲಿಟಿ. ಬರ್ರಿ ನಂಬರ್ ಎ ಏನ್ರಿಪ್ಪ? ಇಫ್ ಕಾರ್ ಈಸ್ ಯೂಸ್ಡ್ ಫಾರ್ ಫುಲ್ಲಿ ಆಫೀಸ್ ಪರ್ಪಸ್ ಈಸ್ ಎಕ್ಸಾಮ್ಟೆಡ್. ಏನ್ರಿ? ಇಲ್ರಿ, ಈಗ ಕಾರ್ ಬರೀ ಕಾರ್ ಯೂಸ್ ಮಾಡ್ತಾರೆ. ಕಾರ್ ಯೂಸ್ ಮಾಡ್ತಾರಿಪ್ಪ ಯಾಕ್ರಿಪ್ಪ? ಫುಲ್ಲಿ ಆಫೀಸ್ ಪರ್ಪಸ್. ಏನ್ರಿ? ಫುಲ್ಲಿ ಆಫೀಸ್ ಪರ್ಪಸ್. ಬರೀ ಆಫೀಸ್ ಕೆಲಸ ಅಷ್ಟು ಮಾಡ್ತಾರಿಪ್ಪ ಕಾರ್ ಯೂಸ್ ಮಾಡಿ. ಕಾರ್ ಯಾಕೆ ಯೂಸ್ ಮಾಡ್ತಾರಿಪ್ಪ? ಬರೀ ಆಫೀಸ್ ಕೆಲಸಗೆ ಓನ್ಲಿ. ಇಫ್ ಕಾರ್ ಈಸ್ ಯೂಸ್ಡ್ ಫಾರ್ ಓನ್ಲಿ ಆರ್ ಫುಲ್ಲಿ ಆಫೀಸ್ ಪರ್ಪಸ್ ಅಂದ್ರೆ ಏನ್ರಿಪ್ಪ? ಅದು ಏನು ಮಾಡ್ಬೇಕ್ರಿ? ಎಕ್ಸಾಮ್ಟೆಡ್. ಏನ್ರಿ? ಇದು ಎಕ್ಸಾಮ್ಟೆಡ್. ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರಂಗಿಲ್ಲ ಅದು. ಇಫ್ ಕಾರ್ ಈಸ್ ಯೂಸ್ಡ್ ಫಾರ್ ಫುಲ್ಲಿ ಆಫೀಸ್ ಪರ್ಪಸ್ ಅಂದ್ರೆ ಏನ್ರಿಪ್ಪ? ಇದು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರಂಗಿಲ್ಲ. ಅದು ಏನು ಮಾಡ್ಬೇಕ್ರಿ? ಎಕ್ಸಾಮ್ಟ್ ಮಾಡ್ಬೇಕು. ತಿಳಿತೀರಿ? ಓಕೆ, ನೆಕ್ಸ್ಟ್ ಇಫ್ ಕಾರ್ ಈಸ್ ಯೂಸ್ಡ್ ಫಾರ್ ಪಾರ್ಟ್ಲಿ ಅಂದರೆ ಹಾಫ್, ಪಾರ್ಟ್ಲಿ ಆಫೀಸ್ ಆ್ಯಂಡ್ ಪಾರ್ಟ್ಲಿ ಪರ್ಸ್ನಲ್ ಆರ್ ಬೋತ್. ಅದು ಕಾರ್ ಯಾಕೆ ಯೂಸ್ ಮಾಡ್ತಾರಪ್ಪ? ಆಫೀಸ್ ಪರ್ಪಸ್ನು ಯೂಸ್ ಮಾಡ್ತಾರೆ, ಆಮೇಲೆ ಪರ್ಸ್ನಲ್ ಪರ್ಪಸ್. ಏನ್ರಿ? ಕಾರ್ ಯಾಕೆ ಯೂಸ್ ಮಾಡ್ತಾನ್ರಿಪ್ಪ? ಆಫೀಸ್ ಪರ್ಪಸ್ ಮತ್ತು ಪರ್ಸ್ನಲ್ ಪರ್ಪಸ್, ಬೋತ್ ಪರ್ಪಸ್. ಆಫೀಸ್ ಮತ್ತು ಪರ್ಸ್ನಲ್ ಬೋತ್ 50% ಏನ್ರಿಪ್ಪ? ಹಾಫ್ ಆಫೀಸ್ ಪರ್ಪಸ್, ಹಾಫ್ ಪರ್ಸ್ನಲ್ ಪರ್ಪಸ್ ಯೂಸ್ ಮಾಡ್ತಾರೆ ಕಾರ್. ಆರ್ ಫುಲ್ಲಿ ಪರ್ಸ್ನಲ್ ಪರ್ಪಸ್. ಏನ್ರಿ? ಆರ್ ಫುಲ್ಲಿ ಪರ್ಸ್ನಲ್ ಪರ್ಪಸ್. ಏನ್ರಿ? ಫುಲ್ಲಿ ಪರ್ಸನಲ್. ಆಫೀಸ್ಗೆ ಅರ್ಧ ಮಾಡ್ತಾರೆ, ಅರ್ಧ ಯೂಸ್ ಮಾಡ್ತಾರೆ. ಪರ್ಸ್ನಲ್ಗೆ ಅರ್ಧ ಯೂಸ್ ಮಾಡ್ತಾರೆ. ಆಫೀಸ್ ಮತ್ತು ಪರ್ಸ್ನಲ್ ಅರ್ಧ ಯೂಸ್ ಮಾಡ್ತಾರೆ. ಹಾಫ್ ಬೋತ್ ಆಫೀಸ್ ಹಾಫ್ ಆಮೇಲೆ ಪರ್ಸ್ನಲ್ ಹಾಫ್ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಫುಲ್ಲಿ ಪರ್ಸ್ನಲ್ ಯೂಸ್ ಮಾಡ್ತಾರೆ ಕಾರ್. ಆವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅವಾಗ ಏನ್ರಿ? ಕ್ಯಾಲ್ಕುಲೇಷನ್ ಮಾಡ್ಬೇಕು.
ಬರೀ ಫುಲ್ಲಿ ಆಫೀಸ್ ಪರ್ಪಸ್ ಅಂದ್ರೆ ಏನ್ರಿಪ್ಪ ಎಕ್ಸಾಮ್ಟೆಡ್, ಪಾರ್ಟ್ಲಿ ಆಫೀಸ್ ಪರ್ಪಸ್, ಆಮೇಲೆ ಪಾರ್ಟ್ಲಿ ಪರ್ಸ್ನಲ್ ಪರ್ಪಸ್ ಆರ್ ಬೋತ್. ಆಮೇಲೆ ಫುಲ್ಲಿ ಪರ್ಸ್ನಲ್ ಪರ್ಪಸ್ ಬಂತು ರೀ, ಫುಲ್ಲಿ ಪರ್ಸ್ನಲ್ ಪರ್ಪಸ್ ಅವಾಗ ಏನ್ರಿಪ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಹಾಫ್ ಆಫೀಸ್ ಬರಲಿ, ಹಾಫ್ ಪರ್ಸ್ನಲ್ ಬರಲಿ, ಹಾಫ್ ಇಲ್ಲಾಂದರೆ ಫುಲ್ಲಿ ಪರ್ಸ್ನಲ್ ಬರಲಿ ಏನ್ರಿ ಅವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಅವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಓಕೆ ಬರ್ರಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ನೋಡೋಣ್ರಿ. ನಂಬರ್ 1, ಕಾರ್ ಎಕ್ಸ್ಪೆನ್ಸಸ್ ಬೋರ್ನ್ ಬೈ ದ ಎಂಪ್ಲಾಯರ್. ಕಾರ್ ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ತಾರಿಪ್ಪ ಇಲ್ಲಿ? ಎಂಪ್ಲಾಯರ್ ಪೇ ಮಾಡ್ತಾರೆ ರೀ. ಅವ್ರು ಸೆಂಟೆನ್ಸ್ ಕೊಡ್ತಾರೆ ನಿಮಗೆ, ಕಾರ್ ಎಕ್ಸ್ಪೆನ್ಸ್ ಬೋರ್ನ್ ಬೈ ಎಂಪ್ಲಾಯರ್ ಅಂತ ಕೊಡ್ತಾರೆ ರೀ. ಕಾರ್ ಎಕ್ಸ್ಪೆನ್ಸ್ ಬೋರ್ನ್ ಅಂದ್ರೆ ಏನಿರಪ್ಪ, ಯಾರು ಪೇ ಮಾಡ್ತಾರೆ? ಕಾರ್ ಎಕ್ಸ್ಪೆನ್ಸ್ ಎಂಪ್ಲಾಯರ್ ಪೇ ಮಾಡ್ತಾರೆ. ಯಾರು ರೀ? ಎಂಪ್ಲಾಯರ್ ಪೇ ಮಾಡ್ತಾರೆ ರೀ. ಆವಾಗ ನೋಡೋಣ್ರಿಪ್ಪ, ಇಫ್ ಕಾರ್ ಎಕ್ಸ್ಪೆನ್ಸಸ್ ಬೋರ್ನ್ ಆರ್ ಪೇಡ್ ಬೈ ಎಂಪ್ಲಾಯರ್ ಆವಾಗ ಏನ್ರಿಪ್ಪ ಕಂಡೀಷನ್ ಐತ್ರಿ, ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ or cc cubic capacity. If car is a less than a 1.6 liter or cc cubic capacity, car is less than bantri, car is a less than 1.6 liter bantri, 1.6 liter or cc cubic capacity 1600 ಬರ್ಲಿ, ಇಲ್ಲಾಂದ್ರೆ 1.6 ಬರ್ಲಿ, 1600 or 1600 or 1.6 ಬರ್ಲಿ, ಇದು ಫಾರ್ಮುಲೇಸ್ ಮಾಡಬೇಕು. ಇಫ್ ಕಾರ್ ಇಸ್ ಅ ಲೆಸ್ ದ್ಯಾನ್ 1.6 ಬಂತ್ರಿ, ಅವಾಗ ಏನು ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿಪ್ಪ? ಫಿಕ್ಸ್ ಅಮೌಂಟ್ 1800 ಇಂಟು 12 ಮಾಡಬೇಕು. ಫಿಕ್ಸ್ ಅಮೌಂಟ್ ಆಯ್ತು. ಇದು ಕ್ವಶನಲ್ಲಿ ಕೊಡಂಗಿಲ್ಲ ಅವರು, ಇಲ್ಲೇ ಇದು ಕ್ವಶನಲ್ಲಿ ಕೊಡಂಗಿಲ್ಲ ಅವರು, ಬರೀ ಇದು ಕೊಡ್ತಾರೆ ಅವರು. ಈ ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ ಎಂಪ್ಲಾಯರ್ ಅಂತ ಕೊಡ್ತಾರೆ ರೀ. ಆಮೇಲೆ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಇಲ್ಲಾಂದ್ರೆ 1600 cc ಅಂತ ಕೊಡ್ತಾರೆ. ಆವಾಗ ಇದು ಕ್ಯಾಲ್ಕುಲೇಷನ್ ನೀವು ಮಾಡಬೇಕು. 1000 ಫಿಕ್ಸ್ ಅಮೌಂಟ್ ಇದು, ಲೆಸ್ ದ್ಯಾನ್ 1.6 ಅಂದ್ರೆ ಏನ್ರಿಪ್ಪ? 1800 ಇಂಟು 12 ಮಾಡಬೇಕು. ಒಂದು ಅಮೌಂಟ್ ಬರ್ತದೆ ಇಲ್ಲಿ ಏನ್ರಿ, ಒಂದು ಅಮೌಂಟ್ ಬರ್ತದೆ ಮಾಡ್ರಿಪ್ಪ. ಇದು 1800 ಇಂಟು 12 ಮಾಡ್ರಿ. 1800 ಇಂಟು 12 ಎಷ್ಟು ಬರ್ತದ್ರಿಪ್ಪ? ಇದು 21,600. ಎಷ್ಟು ರೀ? 21,600 ಕರೆಕ್ಟಾ? ಆಮೇಲೆ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಡ್ತಾರೆ ಮುಂದೆ. ಏನ್ರಿ? ಇನ್ಕ್ಲೂಡಿಂಗ್ ಡ್ರೈವರ್ ಕೊಟ್ಟಿದ್ರೆ ಡ್ರೈವರ್ ತಗೋಬೇಕು. ಇನ್ಕ್ಲೂಡಿಂಗ್ ಡ್ರೈವರ್ ಕೊಟ್ಟಿಲ್ಲ ಅಂದ್ರೆ ಡ್ರೈವರ್ ತಗೋಬ್ಯಾಡ್ರಿ. ತಿಳಿತಾ? ಸೆಂಟೆನ್ಸ್ ಅಲ್ಲೇ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಡ್ತಾರೆ ಅವರು. ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿದ್ದಂದ್ರೆ ಆ್ಯಡ್ ಡ್ರೈವರ್ ಸ್ಯಾಲರಿ ಮಾಡ್ಬೇಕು ನೀವು. ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿಲ್ಲ ಆವಾಗ ಡ್ರೈವರ್ ಸ್ಯಾಲರಿ ತಗೋಬೇಡ್ರಿ. ಈಗ ಸಪೋಸ್ ಈಗ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಬಿಟ್ಟಾರಿ, ಡ್ರೈವರ್ ಸ್ಯಾಲರಿ ಎಷ್ಟು ತಗೋಬೇಕು ನೀವು? ಫಿಕ್ಸ್ ಅಮೌಂಟ್ 900 ಇಂಟು 12 ಎಷ್ಟು ರೀ? ಫಿಕ್ಸ್ ಅಮೌಂಟ್ 900 ಇಂಟು 12 ಎಷ್ಟು ರೀಪ್ಪ? 10,800. ಎಷ್ಟು ರೀ? 10,800 ಫಿಕ್ಸ್ ಅಮೌಂಟ್ ಆಯ್ತು. 10,800 ಎರಡು ಆ್ಯಡ್ ಮಾಡಿರಿಪ್ಪ. ಈಗ ಎರಡು ಆ್ಯಡ್ ಮಾಡಿರಿ. 21,600 ಪ್ಲಸ್ 10,800 ಎಷ್ಟು ಬಂದ್ರಿಪ್ಪ? 32,400. ಎಷ್ಟು ರೀ? 32,400. 32,400 ಟ್ಯಾಕ್ಸಬಲ್ ಅಮೌಂಟ್ ಎಷ್ಟಿಪ್ಪ? 32,400 ಆ್ಯಡ್ ಮಾಡಬೇಕದು. ಏನು ಕೊಡ್ತಾರೆ ನಿಮಗೆ? ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಅಂತ ಕೊಡ್ತಾರೆ, ಇಲ್ಲಾಂದ್ರೆ cc ಕೊಡ್ತಾರೆ. ಆಮೇಲೆ ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ ಎಂಪ್ಲಾಯರ್ ಅಂತ ಕೊಡ್ತಾರೆ. ಅವಾಗ ಏನು ಮಾಡ್ಬೇಕು ನೀವು? 1800 ಇಂಟು 12 21,600 ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿದ್ರೆ ತಗೋಬೇಕು ನೀವು. ಆ್ಯಡ್ ಡ್ರೈವರ್ ಸ್ಯಾಲರಿ ಅಂತ ತಗೋಬೇಕು. ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿಲ್ಲ ಅಂದರೆ ಡ್ರೈವರ್ ಸ್ಯಾಲರಿ ಬರಂಗಿಲ್ಲ. ಈಗ ಸಪೋಸ್ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಾರಿ, ಅವಾಗ ಏನು ಮಾಡ್ತೀರಿಪ್ಪ? ಡ್ರೈವರ್ ಸ್ಯಾಲರಿ 900 ಇಂಟು 12 ಫಿಕ್ಸ್ ಅಮೌಂಟ್ ಇದು ಮಾಡ್ರಿ. ಎರಡು ಆ್ಯಡ್ ಮಾಡಿರಿ. 21,600 ಪ್ಲಸ್ 10,800 ಎಷ್ಟು ಬಂತ್ರಿಪ್ಪ? 32,400 ಎಂದು ಟ್ಯಾಕ್ಸಬಲ್ ಅಮೌಂಟ್. ಈಗ ಸೇಮ್ ಇಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಎಂಪ್ಲಾಯರ್ ಅದ ಒಳಗೆ ಮತ್ತೆ ಇಫ್ ಕಾರ್ ಈಸ್ ಮೋರ್ ದ್ಯಾನ್ 1.6 ಲೀಟರ್ ಓರ cc ಕ್ಯೂಬಿಕ್ ಕೆಪಾಸಿಟಿ ಅವಾಗ ಅಮೌಂಟ್ ಎಷ್ಟ್ರಿಪ್ಪ? 2,400 ಇಂಟು 12 ಎಷ್ಟು ಮಾಡಿರಿಪ್ಪ? ಎಷ್ಟು ಬರ್ತೈತೆ ಅಮೌಂಟ್ ಇದು? ಈಗ 2,400 ಫಿಕ್ಸ್ ಅಮೌಂಟ್ ಆಯಿತು ಇಂಟು 12 ಎಷ್ಟ್ರಿಪ್ಪ? 28,800. ಈಗ ಇನ್ಕ್ಲೂಡಿಂಗ್ ಡ್ರೈವರ್ ಕೊಟ್ಟಿದ್ದಂದ್ರೆ ತಗೋಬೇಕು ಆ್ಯಡ್ ಡ್ರೈವರ್ ಸ್ಯಾಲರಿ ಅಂತ. ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿಲ್ಲ ಅಂದರೆ ತಗೋಬೇಡ್ರಿ. 900 ಇಂಟು 12 ಅಂದರೆ ಎಷ್ಟ್ರಿಪ್ಪ? 10,800. ಈಗ ಆ್ಯಡ್ ಮಾಡಿರಿಪ್ಪ. 28,800 ಪ್ಲಸ್ 10,800 ಎಷ್ಟು ಬಂತು ರೀ? 39,600 ಫಿಕ್ಸ್ ಅಮೌಂಟ್ ಆಯಿತು. ಇಫ್ ಕಾರ್ ಈಸ್ ಮೋರ್ ದ್ಯಾನ್ 1.6 ಲೀಟರ್ ಆ್ಯಂಡ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯರ್ ಆವಾಗ ಏನ್ರಿಪ್ಪ? 2,400 ಇಂಟು 12 ಆ್ಯಡ್ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿದ್ದಂದ್ರೆ ಡ್ರೈವರ್ ಸ್ಯಾಲರಿ ಆ್ಯಡ್ ಮಾಡಿರಿ. ಇಷ್ಟು ಬಂತು ರೀ.
ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಇಫ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯರ್ ಅವಾಗೇನ್ರಿಪ್ಪ 1800 ಇಂಟು 12 ಆ್ಯಡ್ ಡ್ರೈವರ್ ಸ್ಯಾಲರಿ 900 ಇಂಟು 12 ಆ್ಯಡ್ ಮಾಡಿರಿ. ಓಕೆ, ನೆಕ್ಸ್ಟ್ ಬರ್ರಿ. ಇಲ್ಲೇ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯರ್ ಅಂತ ಐತ್ರಿ. ಈಗ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯಿ ಬೇರೆ, ಎಂಪ್ಲಾಯರ್ ಬೇರೆ. ಎಂಪ್ಲಾಯರ್ ಅಂದ್ರೆ ಏನ್ರಿಪ್ಪ ಬಾಸ್, ಎಂಪ್ಲಾಯಿ ಅಂದ್ರೆ ಏನ್ರಿಪ್ಪ ವರ್ಕರ್. ಇಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಬಾರ್ನ್ ಬೈ ಮೀನ್ಸ್ ಪೇಡ್ ಬೈ ಎಂಪ್ಲಾಯಿ ಅವಾಗ ಏನ್ರಿಪ್ಪ ಮತ್ತೆ ಸೇಮ್. ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಆರ್ CC ಕ್ಯೂಬಿಕ್ ಕೆಪಾಸಿಟಿ ಅವಾಗ ಎಷ್ಟ್ರಿಪ್ಪ 600 ಇಂಟು 12 600 ಇಂಟು 12 ಅಮೌಂಟ್ ಬರೀಬೇಕಿಲ್ಲ. 600 ಇಂಟು 12 ಎಷ್ಟ್ರಿಪ್ಪ 600 ಇಂಟು 12 ಮಾಡ್ರಿ. 600 ಇಂಟು 12 7200 ಎಷ್ಟ್ರಿ 7200 ಆ್ಯಡ್ ಡ್ರಾವೆಲ್ ಸ್ಯಾಲರಿ ಫಿಕ್ಸ್ ರೀಪ್ಪ. ಡ್ರಾವೆಲ್ ಸ್ಯಾಲರಿ ಫಿಕ್ಸ್ 10,800 ಆ್ಯಡ್ ಮಾಡ್ರಿ. ಇದು ಎಷ್ಟು ಬರ್ತರಿ 17,000 18,000 ಎಷ್ಟು ಬಂತ್ರಿಪ್ಪ 18,000 ಎಷ್ಟು ರೀ 18,000 ಕರೆಕ್ಟಾ. ಯಾವಾಗ್ರಿದ್ದು ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಆರ್ CC ಆ್ಯಂಡ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಎಂಪ್ಲಾಯಿ ಆವಾಗ 600 ಇಂಟು 12 ಇನ್ಕ್ಲೂಡಿಂಗ್ ಡ್ರೈವರ್ ಅಂದರೆ ಡ್ರೈವರ್ ತಗೋಬೇಕು 900 ಇಂಟು 12 ಅಂತ. ಓಕೆ, ಇಷ್ಟು ಬಂತ್ರಿ. ಇಫ್ ಕಾರ್ ಈಸ್ ಮೋರ್ ದ್ಯಾನ್ 1.6 ಲೀಟರ್ ಇಫ್ ಕಾರ್ ಈಸ್ ಮೋರ್ ದ್ಯಾನ್ 1.6 ಲೀಟರ್ ಆರ್ 1600 CC ಅವಾಗ ಏನ್ರಿಪ್ಪ ಎಷ್ಟು ಅಮೌಂಟ್ 900 ಇಂಟು 12 900 ಇಂಟು 12 ಮಾಡ್ರಿಪ್ಪ ಎಷ್ಟು ಬರ್ತೀರಿ ಅಮೌಂಟ್ 900 ಇಂಟು 12 10,800 ಬರ್ತೈತ್ರಿಪ್ಪ. ಸೇಮ್ ಅಮೌಂಟ್ ಅಲ್ಲಿ ನೋಡ್ರಿ, ಮೇಲೆ ಇಲ್ಲಿ ಅಮೌಂಟ್ ಸೇಮ್ ಐತ್ರಿ 10,800 ಇಲ್ಲೇನೋ ಸೇಮ್ ಇನ್ಕ್ಲೂಡಿಂಗ್ ಡ್ರೈವರ್ ಅಂದರೆ ತಗೋಬೇಕು 10,800. ಈಗ 10,800 ಇಂಟು 10,800 ಮಾಡಿರಪ್ಪ ಎಷ್ಟು ರೀ 21,600 10,800 ಇಂಟು 2 ಮಾಡಿರಿ ಎಷ್ಟು ರೀ 21,600 ಇದು ಏನ್ರಿಪ್ಪ ಟ್ಯಾಕ್ಸೇಬಲ್ ಅಮೌಂಟ್. ತಿಳಿತಾ? ಈ ಸ್ಟಾರ್ಟಿಂಗಿಂದ ಬರ್ರಿಪ್ಪ. ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಆರ್ 1,600 CC ಆ್ಯಂಡ್ ಕಾರ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕಂಟಿನ್ಯೂ ಕೊಡ್ತಾರೆ ಕಾರ್ ಎಕ್ಸ್ಪೆನ್ಸಸ್ ಬೋರ್ನ್ ಬೈ ಎಂಪ್ಲಾಯರ್ ಅವಾಗ ಏನ್ರಿಪ್ಪ 1,800 ಇಂಟು 12 ಇನ್ಕ್ಲೂಡಿಂಗ್ ಡ್ರೈವರ್ ಅಂದರೆ 900 ಇಂಟು 12 ಡ್ರೈವರ್ ಸ್ಯಾಲರಿ ಫಿಕ್ಸ್ ರೀಪ್ಪ ಆ್ಯಡ್ ಮಾಡಿರಿ. ಇಫ್ ಕಾರ್ ಈಸ್ ಮೋರ್ ದ್ಯಾನ್ 1.6 ಲೀಟರ್ ಆರ್ 1,600 CC ಆ್ಯಂಡ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯರ್ ಆವಾಗ 2,400 ಇಂಟು 12 ಇನ್ಕ್ಲೂಡಿಂಗ್ ಡ್ರೈವರ್ ಅಂದರೆ ಸೇಮ್ ತಗೋರಿ. ಓಕೆ, ಎಷ್ಟು ಬಂತು. ಇಫ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯಿ ಇಫ್ ಕಾರ್ ಈಸ್ ಅದರೊಳಗೆ ಮತ್ತೆ ಎರಡು ಕಂಡೀಷನ್. ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಆರ್ 1,600 CC ಆ್ಯಂಡ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯಿ ಆವಾಗ ಏನು ಮಾಡ್ತೀರಿ 600 ಇಂಟು 12 ಇನ್ಕ್ಲೂಡಿಂಗ್ ಡ್ರೈವ್ ಅಂದರೆ 900 ಇಂಟು 12 ಆ್ಯಡ್ ಮಾಡಿರಿ. ಓಕೆ, ಇಫ್ ಕಾರ್ ಈಸ್ ಮೋರ್ ದ್ಯಾನ್ 1.6 ಲೀಟರ್ ಆರ್ 1,600 CC ಆ್ಯಂಡ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯಿ ಆವಾಗ 900 ಇಂಟು 12 ಇನ್ಕ್ಲೂಡಿಂಗ್ ಡ್ರೈವ್ ಅಂದರೆ 900 ಇಂಟು 12 ಮಾಡಿರಿ. ಟ್ಯಾಕ್ಸಬಲ್ ಅಮೌಂಟ್ 21,600. ಓಕೆ, ನೆಕ್ಸ್ಟ್ ಬರ್ರಿ. ಈಗ ಇಂಪಾರ್ಟೆಂಟ್ ಇದು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ RPF. ಓಕೆ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಮೀನ್ಸ್ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್. RPF ಬಂತಂದ್ರೆ ಅಷ್ಟೇ ತಗೋಬೇಕು, ಹುಡುಕಿದ್ದ ಫಂಡ್ಸ್ ಬರಂಗಿಲ್ಲ. SPF PPF URPF ಬರಂಗಿಲ್ಲ, ಬರೇ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಷ್ಟು ತಗೋಬೇಕು ನೀವು. ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಅಷ್ಟು ತಗೋಬೇಕ್ರಿ. ಇದು ಫಾರ್ಮಾಟ್ ಹೆಂಗೈತ್ರಿಪ್ಪ ಆಕ್ಚುಯಲ್ ಅಮೌಂಟ್ ರಿಸೀವ್ಡ್ ಲೆಸ್ ಎಕ್ಸಾಮ್ಟೆಡ್ ಎಟ್ 12% ಆಫ್ ಸ್ಯಾಲರಿ. ಇದು 12% ಆಫ್ ಸ್ಯಾಲರಿ ಫಿಕ್ಸ್ ಅಮೌಂಟ್, ಇದು ಫಿಕ್ಸ್ ರೇಟ್. ಇದು ಲೆಸ್ ಎಕ್ಸಾಮ್ಟೆಡ್ ಎಟ್ 12% ಆಫ್ ಸ್ಯಾಲರಿ ಲೆಸ್ ಮಾಡಬೇಕು. ಒಂದು ಅಮೌಂಟ್ ಬರ್ತಿರೋದು ಟ್ಯಾಕ್ಸೇಬಲ್ ಅಮೌಂಟ್. ಈಗ ಇಲ್ಲಿ ಸ್ಯಾಲರಿ ಅಂತ ಐತದಲ್ಲಿ ಏನ್ರಿ ಸ್ಯಾಲರಿ ಅಂತ, ಅದು ಸ್ಯಾಲರಿ ಯಾವ ತಗೋಬೇಕು ಅಂತ ಫಾರ್ಮುಲಾ ಐತ್ರಿ. ಇಲ್ಲೇ 12% ಆಫ್ ಸ್ಯಾಲರಿ ಅಂತ ಐತ್ರಿ. ಇಲ್ಲೇ ಈಗ 12% ಐತಿ ನಿಮ್ಮ ಕಡೆ. ಈಗ ಸ್ಯಾಲರಿ ಬೇಕಲ್ಲ ನಮಗೆ, ಸ್ಯಾಲರಿ ಮಾಡ್ಬೇಕಂದ್ರೆ ಒಂದು ಫಾರ್ಮುಲಾ ಐತ್ರಿ, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF. RPF ಐತಲ್ಲ ಇಲ್ಲೇ RPF ಇದು ಮಾಡಕ್ಕೆ, ಇದರೊಳಗೆ ಸ್ಯಾಲರಿ ಮಾಡಕ್ಕೆ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF. ಅದು ಅವಾಗ ಸ್ಯಾಲರಿ ಫಾರ್ಮುಲಾ ಏನ್ರಿಪ್ಪ ಸ್ಯಾಲರಿ ಇಲ್ಲೈತಲ್ಲ ಸ್ಯಾಲರಿ ಅಂತ, ಅದು ಸ್ಯಾಲರಿ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ DA ಅಂದ್ರೆ ಏನ್ರಿಪ್ಪ ಡಿಯರ್ನೆಸ್ ಅಲಾವೆನ್ಸ್ ಯಾವಾಗ ತಗೋಬೇಕ್ರಿ ಅವರು ಕೊಡಬೇಕು ಬ್ರ್ಯಾಕೆಟಲ್ಲಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕು, ಆವಾಗ ಅಷ್ಟು ತಗೋಬೇಕು. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿಲ್ಲ ಅಂದರೆ ತಗೋಬೇಡ್ರಿ DA. ಆಮೇಲೆ ಕಮಿಷನ್ ಏನ್ರಿ, ಆಮೇಲೆ ಕಮಿಷನ್ ಅವ್ನು ಟರ್ನ್ ಓವರ್ ಕೊಡ್ತಾರ ಅವರು. ಟರ್ನ್ ಓವರ್ ಅಂದ್ರೆ ಏನ್ರಿಪ್ಪ ಸೇಲ್ಸ್ ಕೊಡ್ತಾರ ಅವರು. ಇದು ಎಲ್ಲ ಫಸ್ಟ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇಲ್ಲೇ 12% ತಗೋಬೇಕು. ಹೆಂಗೈತಿ? ಓಕೆ, ದಿಸ್ ಇಸ್ ದ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಫಾರ್ಮುಲಾ. ನೆಕ್ಸ್ಟ್ ಬರ್ರಿ,
ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ ಆರ್ ಪಿ ಎಫ್ ಇಂಟ್ರೆಸ್ಟ್ ಕೊಡ್ತಾರೆ ಇಂಟ್ರೆಸ್ಟ್ ಆನ್ ದಿ ಅಬಾವ್ ಫಂಡ್ ಅಂತ ಇದು ಏನಿದು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ ಆರ್ ಪಿ ಎಫ್ ಅಂದ್ರೆ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಅವಾಗ ಫಾರ್ಮುಲಾ ಏನೈತ್ರಿಪ್ಪ ಆಕ್ಚುವಲ್ ರಿಸೀವ್ಡ್ ಏನ್ರಿ ಆಕ್ಚುವಲ್ ರಿಸೀವ್ಡ್ ತಗೋಬೇಕು ಅದರೊಳಗೆ ಲೆಸ್ ಮಾಡ್ಬೇಕು ಏನು ಲೆಸ್ ಮಾಡ್ಬೇಕ್ರಿಪ್ಪ ಎಕ್ಸಾಮ್ಟೆಡ್ ಎಟ್ 12% ಎಕ್ಸಾಮ್ಟೆಡ್ ಎಟ್ 9.5% ಎಕ್ಸಾಮ್ಟೆಡ್ ಎಟ್ 9.5% ಇಲ್ಲಿ ಸ್ಯಾಲರಿ ಫಾರ್ಮುಲಾ ಇಲ್ಲ ಬರೀ ಎಕ್ಸಾಮ್ಟೆಡ್ ಎಟ್ 9.5% ಫಿಕ್ಸ್ ಇದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಏನ್ರಿಪ್ಪ ಅಮೌಂಟ್ ಅವರು ಕೊಡ್ತಾರಿಪ್ಪ ಅಮೌಂಟ್ ಇಂಟು ಎಷ್ಟು ಪರ್ಸೆಂಟ್ ಇಪ್ಪ ಅದು 9.5 ಅದು ಏನ್ರಿಪ್ಪ 9.5 ಅಂತ ಬರೀಬೇಕು ಡಿವೈಡೆಡ್ ಬೈ ರೇಟ್ ಅವರು ಕೊಡ್ತಾರಿಪ್ಪ 15%, 12%, 13, 14 ಅವರು ಕೊಡ್ತಾರೆ ಅದು ರೇಟ್ ಏನು ಮಾಡ್ಬೇಕ್ರಿ ಕೆಳಗಡೆ ತಗೋಬೇಕು ಕೆಳಗಡೆ ಅದು ಒಂದು ಅಮೌಂಟ್ ಬರ್ತದ್ರಿಪ್ಪ ಅದು ಟ್ಯಾಕ್ಸಬಲ್ ಅಮೌಂಟ್ ನಿಮ್ದು ತಿಳಿತ್ರಿ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ ಆರ್ ಪಿ ಎಫ್ ಆಕ್ಚುವಲ್ ಅಮೌಂಟ್ ರಿಸೀವ್ಡ್ ಅವರು ಕೊಡ್ತಾರೆ ಲೆಸ್ ಎಕ್ಸಾಮ್ಟೆಡ್ ಫಿಕ್ಸ್ ಮಾಡ್ಬೇಕು ಎಷ್ಟ್ರಿಪ್ಪ 9.5% ಫಿಕ್ಸ್ ಮಾಡ್ಬೇಕು ನೀವು ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿಪ್ಪ ಸ್ಯಾಲರಿ ಕೊಟ್ಟಿಲ್ಲ ಇಲ್ಲಿ ಆರ್ ಪಿ ಎಫ್ ಒಳಗೆ ಸ್ಯಾಲರಿ ಐತ್ರಿ ಬಟ್ ಇಂಟ್ರೆಸ್ಟ್ ಟು ಆರ್ ಪಿ ಎಫ್ ಒಳಗೆ ಸ್ಯಾಲರಿ ಇಲ್ಲ ಬರೀ 9.5% ಅದಕ್ಕೆ ಏನು ಮಾಡ್ತೀರಿ ಅಮೌಂಟ್ ಅವರು ಕೊಡ್ತಾರೆ ಇಂಟು ರೇಟ್ ಎಷ್ಟ್ರಿಪ್ಪ ನಿಮ್ದು 9.5 ಫಿಕ್ಸ್ ಆಯಿತು 9.5 ಈಗ ಡಿವೈಡೆಡ್ ಬೈ ರೇಟ್ ಅವರು ಕೊಡ್ತಾರೆ ಕ್ಯಾಲ್ಕುಲೇಟ್ ಮಾಡಿ ಒಂದು ಅಮೌಂಟ್ ಬರೀರಿಪ್ಪ ಇದು ಏನ್ರಿ ಟ್ಯಾಕ್ಸಬಲ್ ಅಮೌಂಟ್ ಲೆಸ್ ಮಾಡ್ಬೇಕು ನೋಡ್ರಿಪ್ಪ ಇಲ್ಲಿ ಲೆಸ್ ಅಂತ ಐತ್ರಿ ಇಲ್ಲಿ ಲೆಸ್ ಮಾಡಬೇಕು ಇದು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ ಆರ್ ಪಿ ಎಫ್ ತಿಳಿತಲ್ಲ ದಿಸ್ ಈಸ್ ದ ಓವರ್ ಆಲ್ ಏನ್ರಿಪ್ಪ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ओके तो हिंदी मीडियम देखो यहाँ पे हम कौन सा चैप्टर शुरू करें अभी इनकम फ्रॉम सैलरी कौन सा इनकम फ्रॉम सैलरी आपको बहुत इंपॉर्टेंट है चैप्टर है कितने मार्क्स के लिए 17 मार्क्स के लिए एक सेक्शन ए में 2 मार्क्स के लिए एक सेक्शन बी में 5 मार्क्स के लिए एक सेक्शन सी में 10 मार्क्स के लिए ऑलरेडी एनईपी 2024 को कितने मार्क्स के लिए पूछा है केस स्टडी क्वेश्चन इनकम फ्रॉम सैलरी 10 मार्क्स के लिए पूछा उनको ठीक है इनकम फ्रॉम सैलरी ओके फर्स्ट हेड ऑफ इनकम फ्रॉम सैलरी इसके अंदर इंपॉर्टेंट पॉइंट्स डिस्कस कर लेंगे कौन सा इंपॉर्टेंट पॉइंट्स है डिस्कस कर लेंगे क्या है इंपॉर्टेंट पॉइंट्स बोल के ठीक है सबसे पहला यहाँ पे इंपॉर्टेंट नोट्स इसके अंदर क्या ना बोलो सबसे पहले ये सभी क्या बोलो एडजस्टमेंट्स को कैसे ट्रीटमेंट करना तुम लोग वो है ये ठीक है सबसे पहले क्या देता है तुम्हारे को चिल्ड्रन एजुकेशन अलावेंस बोल के देता एडजस्टमेंट क्या देता चिल्ड्रन एजुकेशन अलावेंस बोल के तुम लोग क्या करना बोलो सबसे पहले एक्चुअल अमाउंट रिसीव्ड लिखना यहाँ पे एक्चुअल अमाउंट रिसीव्ड बोल के देता उन्हें उसमें से क्या करना लेस करना क्या एग्जेम्प्टेड क्या करना एग्जेम्प्ट करना कितना एजुकेशन के ऊपर कितना रुपीज है 100 रुपीज पर मंथ कितने चिल्ड्रन के लिए मैक्सिमम 2 चिल्ड्रन के लिए यूं नहीं यहाँ पे ऊपर देता 2 चिल्ड्रन 3 चिल्ड्रन 4 चिल्ड्रन बोल के ऊपर लेकिन तुम जब एग्जाम करते देखो एग्जाम्प्टेड है तब कितना लेना 100 इंटू 12 इंटू 2 बोल के कितना अमाउंट आता फिक्स अमाउंट होगा कितना 2400 उसमें से लेस करने के बाद में एक अमाउंट आता उसको तुम लोग क्या बोलते चिल्ड्रन एजुकेशन अलाउंस करके बोलते ठीक है नेक्स्ट में दूसरे में आओ चिल्ड्रन हॉस्टल अलावेंस बोल के क्या है चिल्ड्रन हॉस्टल अलावेंस हॉस्टल यानी एजुकेशन के ऊपर कितना है 100 रुपीज है बट हॉस्टल के ऊपर कितना है यहाँ पे हॉस्टल के ऊपर कितना है एक्चुअल रिसीव्ड लेना है लेस एग्जाम्प्टेड कितना है हॉस्टल के ऊपर है 300 रुपीज हॉस्टल के ऊपर कितना है 300 इंटू 12 इंटू 2 करना ये कितना है फिक्स अमाउंट है 7200 वो लेस करने के बाद में एक अमाउंट मिलता है उसको तुम लोग क्या बोलते हैं टैक्सेबल करके बोलते हैं ठीक है हाँ ओके नेक्स्ट में आओ कार परक्यूजिट क्या है कार परक्यूजिट ये कार परक्यूजिट बहुत इंपॉर्टेंट है कार परक्यूजिट के अंदर 2 केस है क्या है कार परक्यूजिट के अंदर 2 केस है क्या क्या सबसे पहले इफ कार इज यूज्ड फॉर फुल्ली ऑफिस पर्पज इज एग्जेम्प्टेड अगर तुम्हारे को कंपनी की तरफ से कार दी है वो कार तुम्हें किसके लिए यूज करते हो सिर्फ कंपनी के लिए सिर्फ ऑफिस के काम के लिए यूज करते तुम लोग सिर्फ ओनली ऑफिस पर्पज ओनली ऑफिस वर्क और ऑफिस पर्पज देन it is a पूरा amount exempted it is exempted only for office पर fully office purpose means exempted next अगर तुम लोग क्या कर रहे कार if car is used for partly office and personal both और fully personal purpose अगर तुम लोग कंपनी तुम्हारे को कार दी काम के लिए तुम लोग कार किसके लिए यूज कर रहे हैं पार्टली ऑफिस मतलब हाफ आधा काम ऑफिस का आधा ऑफिस के काम के लिए आधा पर्सनल काम के लिए नहीं तो फुल्ली पर्सनल काम के लिए या तो आधा ऑफिस के लिए या तो आधा पर्सनल के लिए या तो पूरा पर्सनल के लिए तब कैलकुलेशन करना तुम लोग तब क्या करना कैलकुलेशन करना 2 कंडीशन है ये क्या क्या इफ कार एक्सपेंसेस आर बोर्न बाय द एम्प्लॉयर मतलब इफ कार एक्सपेंसेस पेड बाय द एम्प्लॉयर
दूसरा कंडीशन क्या है बोलो, इफ कार एक्सपेंसेस आर पेड बाय द एम्प्लॉई, एम्प्लॉई पे किया तो तब क्या होता केस, अगर एम्प्लॉयर पे करा तब क्या होता केस देखेंगे सबसे पहले। इफ कार एक्सपेंसेस आर पेड बाय मीन्स बॉर्न बाय द एम्प्लॉयर, अगर तुम्हारा कार का पूरा खर्चा कौन उठा रहा, कार का पूरा डीजल पेट्रोल सबका खर्चा कौन उठा रहा, एक्सपेंसेस कौन पे कर रहा, एम्प्लॉयर पे कर रहा, कौन पे कर रहा, एम्प्लॉयर पे कर रहा, तब तुम्हारा कैलकुलेशन दो। अगर तुम्हारी कार, इफ कार इज लेस देन 1.6 लीटर और सीसी क्यूबिक कैपेसिटी, अगर तुम्हारी क्या है कार लेस देन 1.6 लीटर है, नहीं तो 1600 सीसी है, 1.6 लीटर नहीं तो 1600 सीसी, तब क्या करना बोलो, फिक्स अमाउंट क्या है 1800 इंटू 12 करना, कितना था 21,600। अगर उन्हें दिया क्वेश्चन के अंदर इंक्लूडिंग ड्राइवर बोल के, इंक्लूडिंग ड्राइवर बोल के, तब ड्राइवर ऐड ड्राइवर सैलरी करना, कितना है ड्राइवर सैलरी का अमाउंट फिक्स 900 इंटू 12 बोल के, कितना आता 10,800, दोनों को ऐड करो कितना था तुम्हारा टैक्सेबल कार परक्यूजिट 32,400। अगर तुम्हारी कार लेस देन 1.6 लीटर है, नहीं तो 1600 सीसी है, और तुम्हारी कार एक्सपेंस कौन पे कर रहा है, एम्प्लॉयर पे कर रहा, तब ऐसी कैलकुलेशन, ठीक है। नेक्स्ट सेम, अगर तुम्हारी कार क्या है मोर देन 1.6 लीटर है, नहीं तो मोर देन 1600 सीसी है, तब कार एक्सपेंस कौन पे कर रहा, अगर एम्प्लॉयर पे कर रहा, कौन पे कर रहा, अगर एम्प्लॉयर पे कर रहा, तब क्या होता 2400 इंटू 12 इंक्लूडिंग ड्राइवर मतलब 900 इंटू 12 कितना आता 39,600। कब ये, इफ कार इज मोर देन 1.6 लीटर और 1600 सीसी एंड कार एक्सपेंसेस आर पेड बाय द एम्प्लॉयर, तब ऐसी कैलकुलेशन आती है, ठीक है। नेक्स्ट, इफ कार एक्सपेंसेस आर बॉर्न बाय द एम्प्लॉई, एम्प्लॉई मीन्स वर्कर, एम्प्लॉयर मीन्स बॉस, एम्प्लॉई पे कर रहा, अगर कार का डीजल पेट्रोल सबका खर्चा कौन पे कर रहा, एम्प्लॉई पे कर रहा, तब देखना फिर कार इज लेस देन 1.6 लीटर, नहीं तो लेस देन 1600 सीसी, तब तुम्हारा क्या था बोलो 600 इंटू 12 इंक्लूडिंग ड्राइवर मीन्स 900 इंटू 12 कितना आता, दोनों कट करने के बाद में 18,000 आता। कब, अगर तुम्हारी कार लेस देन 1.6 लीटर है, ना तो 1600 सीसी है एंड कार एक्सपेंसेस आर पेड बाय द एम्प्लॉई। अगर तुम्हारी कार इज मोर देन 1.6 लीटर, नहीं तो 1600 सीसी, तब 900 इंटू 12 इंक्लूडिंग ड्राइवर मीन्स 900 इंटू 12 टैक्सेबल अमाउंट 21,600। कब ये, इफ कार इज मोर देन 1.6 लीटर और 1600 सीसी एंड कार एक्सपेंसेस आर पेड बाय द एम्प्लॉई, तब कैलकुलेशन ऐसे आती है। ओके, नेक्स्ट है तुम्हारा बहुत इंपॉर्टेंट, एम्प्लॉयर्स, कौन सा है एम्प्लॉयर मतलब है बॉस का कॉन्ट्रीब्यूशन लेना, एम्प्लॉई का कॉन्ट्रीब्यूशन नहीं लेना, ठीक है। इल्ले एम्प्लॉयर्स कॉन्ट्रीब्यूशन तಗೋಬೇಕು, एम्प्लॉईज कॉन्ट्रीब्यूशन ಬರಂಗಿಲ್ಲ, ನೆನಪಿಟ್ಕೊಳ್ಳಿ। एम्प्लॉयर्स का कॉन्ट्रीब्यूशन लेना, लेकिन एम्प्लॉईज का कॉन्ट्रीब्यूशन नहीं लेना। किसका लेना, एम्प्लॉयर्स का कॉन्ट्रीब्यूशन लेना, लेकिन एम्प्लॉई का कॉन्ट्रीब्यूशन नहीं आता, ओनली एम्प्लॉयर्स कॉन्ट्रीब्यूशन टूवर्ड्स आरपीएफ रिकॉग्नाइज्ड प्रोविडेंट फंड लेना, एम्प्लॉयर्स कॉन्ट्रीब्यूशन आरपीएफ रिकॉग्नाइज्ड प्रोविडेंट फंड आरपीएफ लेना, लेकिन स्टैट्यूटरी प्रोविडेंट फंड एसपीएफ, उसके बाद में पीपीएफ, उसके बाद में यूआरपीएफ नहीं लेना, सिर्फ ओनली किसको लेना, आरपीएफ को लेना, इंटरेस्ट एम्प्लॉयर्स कॉन्ट्रीब्यूशन टूवर्ड्स आरपीएफ रिकॉग्नाइज्ड प्रोविडेंट फंड लेना, आरपीएफ। वहाँ पे क्या है, एक्चुअल रिसीव्ड बोल के है, क्या बोल के है, एक्चुअल रिसीव्ड, उसमें से क्या करना बोलो, लेस एग्जेम्प्टेड करना, क्या करना, एग्जेम्प्टेड करना, कितना रेट फिक्स है 12% फिक्स रेट है, 12% ऑफ सैलरी फिक्स, 12% ऑफ सैलरी करने के बाद में क्या था तुम्हारा, लेस करने के बाद में अमाउंट आती है क्या तुम्हारा, एम्प्लॉयर्स कॉन्ट्रीब्यूशन टैक्सेबल अमाउंट। हाँ, अब ये देखो यहाँ पे सैलरी बोल के है, क्या बोल के है 12% ऑफ सैलरी, सैलरी का 12% लो बोल के, लेकिन सैलरी नहीं है तो हमारे पास, वो सैलरी नहीं है ना हमारे पास, वो सैलरी मालूम करना, हम लोग क्या करना, सैलरी मालूम करना, सैलरी फॉर कैलकुलेशन ऑफ आरपीएफ, सैलरी फॉर कैलकुलेशन ऑफ आरपीएफ। वहाँ पे फार्मूला है सैलरी का, सैलरी इज इक्वल टू बेसिक सैलरी प्लस डियरनेस अलावेंस, डियरनेस अलावेंस। कब लेना डियरनेस अलावेंस, अगर ने क्वेश्चन के अंदर दिया एंटर्स इनटू रिटायरमेंट बेनिफिट बोल के सेंटेंस दिया है, वर्ड दिया, ये सेंटेंस दिया, तब क्या करो तुम्हें डियरनेस अलावेंस काउंट करना, मतलब ऐड करना, उसके बाद में प्लस कमीशन ऑन टर्नओवर मतलब कमीशन ऑन सेल्स। ये सैलरी आने के बाद में यहाँ पे सैलरी बोल के लिखना, कितना 1 लाख 2 लाख कितना था देखो वहाँ पे लिखो, उसका 12% निकालना, तो तुम्हारे क्या मिलता है, अमाउंट मिलता है। ये क्या है, एम्प्लॉयर्स
किसका, एम्प्लॉयर्स कॉन्ट्रीब्यूशन, एम्प्लॉईज कॉन्ट्रीब्यूशन बರಂಗಿಲ್ಲ, ओनली एम्प्लॉयर्स कॉन्ट्रीब्यूशन टुवर्ड्स RPF तಗೋಬೇಕು. ओके, समझ में आने. नेक्स्ट क्या है तुम्हारा, सैलरी हुआ भी, यहाँ पे देखो इंटरेस्ट क्रेडिटेड टुवर्ड्स RPF, ये देता तुम्हारे को इंटरेस्ट क्रेडिटेड टुवर्ड्स द अबव फंड करके देता है, नहीं तो इंटरेस्ट क्रेडिटेड टुवर्ड्स RPF बोल के, रिकॉग्नाइज्ड प्रोविडेंट फंड बोल के. उसके अंदर क्या सबसे पहले एक्चुअल रिसीव्ड बोल के, उसमें से लेस एग्जाम्प्टेड, क्या करना, एग्जाम्प्ट करना. कितना परसेंटेज है, 9.5%, फिक्स रेट. हाँ, ये तो ये क्या है, रेट ऑफ फिक्स है ये. लेस इंटरेस्ट के ऊपर, इंटरेस्ट क्रेडिटेड टुवर्ड्स RPF के ऊपर कितना एग्जाम्प्ट करना, इंटरेस्ट है 9.5%. यहाँ पे सैलरी 9.5% ऑफ सैलरी वो सब नहीं है, सिर्फ 9.5%. यहाँ पे कैसा है फॉर्मूला इसका, अमाउंट लेना, क्या करना, अमाउंट लेना. अमाउंट यहाँ पे देता हूँ. यहाँ पे जो अमाउंट रहती है देखो, यहाँ पे देने की जो दी रहती है अमाउंट, वही अमाउंट तुम लोग क्या करना बोलो, यहाँ पे लेना अमाउंट बोल के, अमाउंट. उसके बाद में क्या है, इंटू रेट कितना है वो 9.5, यहाँ पे लिख लो ऊपर 9.5 बोल के, डिवाइडेड बाय रेट. रेट उन्हें देता हमारे को 15%, 14% सब देता रेट उन्हें हमारे को. हमें और क्या रेट क्या करना, नीचे रखना, अमाउंट इंटू 9.5 डिवाइडेड बाय रेट बोल के. एक अमाउंट आती है तुम्हारे को, उसमें अमाउंट में से क्या करना, उसको लेस करना. लेस करने के बाद में एक अमाउंट है तो उसको क्या बोलते हैं तुम लोग, टैक्सेबल करके बोलते हैं. क्या करके बोलते हैं, टैक्सेबल करके बोलते हैं. ये है तुम्हारा ओवरऑल इनकम फ्रॉम सैलरी का मेन कॉन्सेप्ट, इनकम फ्रॉम सैलरी का मेन कॉन्सेप्ट. हाँ, होप यू अंडरस्टूड. प्लीज टेक द स्क्रीनशॉट ले लो. ಸ್ಕ್ರೀನ್ಶಾಟ್ ತಗೋರಿಪ್ಪ. ಇದು ಫಸ್ಟ್ ಪೇಜ್. ನೆಕ್ಸ್ಟ್ ಇದು ಕಾರ್ ಪ್ರಕ್ಯೂಸಿಟ್, ಇಲ್ಲಿಂದ ಚಾಲು ಕಾರ್ ಪ್ರಕ್ಯೂಸಿಟ್, ಇದು ಇಲ್ಲಿಂದ ಚಾಲು ಕಾರ್ ಪ್ರಕ್ಯೂಸಿಟ್, ಇದು ಒಂದು ಪೇಜ್. ನೆಕ್ಸ್ಟ್ ಇಫ್ ಕಾರ್ ಈಸ್ ಮೋರ್ ದನ್, ಇಲ್ಲಿಂದ ಚಾಲು ಮಾಡಬೇಕು. ದಿಸ್ ಇಸ್ ದಿ ಓವರ್ ಕಾನ್ಸೆಪ್ಟ್ ಆಫ್ इनकम टैक्स. कॉन्सेप्ट अर्थ ಮಾಡ್ಕೋರಿಪ್ಪ ಸಾಕು. तुम लोग कॉन्सेप्ट समझो बस. हाँ, फॉर्मेट है इसका, फॉर्मेट की जरूरत नहीं हमारे को, सिर्फ कॉन्सेप्ट समझ लेना हम लोग, किसको को कहाँ पे कौन सी कैलकुलेशन आती करके समझना हम लोग. ठीक है, ये बहुत इंपॉर्टेंट. होप यू अंडरस्टूड. विल मीट इन द नेक्स्ट वीडियो. थैंक यू ऑल ऑफ यू. प्लीज टेक द स्क्रीनशॉट.